ನಮಸ್ಕಾರ ಗೈಸ್, ಸ್ವಾಗತ ಎಲ್ಲರಿಗೂ ಹೊಸ ವಿಡಿಯೋಗೆ. ಸೊ ಇವತ್ತು ನಮ್ಮ ಡೇ 2 ಹಕ್ಕಿಗಳನ್ನ ಟ್ರೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಒಂದು 4-5 ಹಕ್ಕಿಗಳನ್ನ ಇವತ್ತು ಜಾಮ್ಗೆ ಹಾಕಿದ್ದೀನಿ. ಸೊ ನಾವು ಚಿಕ್ಕ ಚಿಕ್ಕ ಪಟಾಗಳು ಇದನ್ನು ಟೈಮ್ ಐತೆ, ಒಂದು 2-3 ದಿವಸ. ಸೊ ಆಮೇಲೆ ಹಾಕ್ಕೊಳ್ಳೋಣ. ಸೊ ಇದು ಮೇಯ್ನ್ ಹಕ್ಕಿಗಳನ್ನ ಎಲ್ಲ ಜಂಪಲ್ಲಿ ಹಾಕ್ಕೊಂಡು ಸೇಮ್ ಪ್ರೊಸೀಜರ್ ನಾವು ನಿನ್ನೆ ಏನು ನೋಡಿದ್ವಿ, ಸೇಮ್ ಅದೇ ರೀತಿ ಪ್ರೊಸೀಜರು. ಸೊ ಅದನ್ನೇ ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀರಿ. ಸೊ ಅಕ್ಕಿ ಆಡಬೇಕು ಅಂತಂದರೆ ಡೈಲಿ ಆ ರೊಟೀನ್ ಮೇಂಟೈನ್ ಮಾಡಬೇಕು ಗುರು, ಓಕೆನಾ. ಅಕ್ಕಿಗಳೆಲ್ಲ ಪಳ್ಸೋಕೆ ಹಾಕಿದ್ದೀನಿ, ಅಂದರೆ ಕಳ ಮಾಡೋಕ್ಕೆ ಹಾಕಿದ್ದೀನಿ, ಓಕೆನಾ. ಸೊ ಇದನ್ನು ಗುಡ್ನ ಸ್ವಲ್ಪ ಮಾಡ್ಕೊಬೇಕು. ಮೇನ್ ಕೆಲಸಗಳು ಅದೇ ಇವತ್ತು, ಗುಡ್ಡ ಕ್ಲೀನ್ ಮಾಡ್ಕೊಬೇಕು ಮತ್ತು ಪಟ್ಟಾಗಲೆಲ್ಲ ಕಡಲೆ ಹೊಡಿಬೇಕು. ಸೊ ಕಡಲೆ ನೆನೆಸಿಕೊಂಡಾಗೈತೆ. ಮತ್ತು ಫಸ್ಟ್ ಈ ಗೂಡು ಈ ಪರಿಸ್ಥಿತಿಯಲ್ಲಿ ಅದು ಚೇಂಜ್ ಮಾಡ್ಕೊಬೇಕು ಅಷ್ಟೇ. ಇವಾಗ ಕ್ಲೀನಿಂಗು ಮಾಡ್ಕೊಳ್ಳೋಣ, ಎಷ್ಟಾಗುತ್ತೋ ಅಷ್ಟು ಕ್ಲೀನಿಂಗ್ ಮಾಡ್ಕೊಳ್ಳೋಣ. ಇನ್ನು ಇಷ್ಟು ಪಟ್ಟಗಳು ಇವೆಲ್ಲ ಸೆಕೆಂಡ್ ರೌಂಡ್, ಓಕೆನಾ. ಇವಾಗ ನೆಕ್ಸ್ಟ್ ಒಂದು 4-5 ದಿವಸ ಆದಮೇಲೆ ಈ ಪಟ್ಟಗಳನ್ನೆಲ್ಲ ಕಳ್ಳ ಮಾಡೋಕೆ ಹಾಕೋದು. ಸೊ ಅದುವರೆಗೂ ಆ ಪಟ್ಟಗಳು ಕಳ್ಳ ಆಗ್ತಾಯಿದೆ. ಸೊ ಅದರಲ್ಲಿ ಒಂದು ಪಟ್ಟ ಮಾತ್ರ ಸ್ವಲ್ಪ ಬೇಗ ಬಿಡೋಕ್ಕೈತೆ. ನಾನು ಪಟ್ಟ ಏನು ಮಾಡುತ್ತೆ ಅಂತ ಒಂದೊಳ್ಳೆ ಓಪ್ ಮೇಲೆ ಬಿಡಬೇಕು ಅಂತ ರೆಡಿ ಮಾಡ್ತಾ ಇರೋದು. ಸೊ ಯಾರೋ ಒಬ್ಬ ಅಕ್ಕಿ ಪಳಗಿಸ್ತವನೆ, ಅಕ್ಕಿ ಆರಿಸ್ತವನೆ ಅಂದರೆ ಸುಮ್ಮನೆ ಅವ್ನಿಗೆ ಟೈಮ್ ಇಲ್ಲ ಅಥವಾ ಮಾಡೋಕ್ಕೇನು ಕೆಲಸ ಇಲ್ಲ ಅಂದ್ಕೊಂಡು ಇರೋಲ್ಲ ಗುರು. ತುಂಬ ಜನ ಹಂಗೆ ಅಂದ್ಕೊಂಡಿರ್ತಾರೆ, ಅಕ್ಕಿ ಸಾಕ್ತಾರೆ, ಏನು ಮಾಡೋಕ್ಕೆ ಕೆಲಸ ಇರೋಲ್ಲ ಬಿಡು ಅವ್ರಿಗೆ ಅದಕ್ಕೋಸ್ಕರ ಅಂತ. ಸೊ ಇವಾಗ ಹೆಂಗೆ ಒಬ್ಬ ರೇಸರು ಅವನು ಒಂದು ಹೆಸರು ಮಾಡ್ಬೇಕನ್ಬಿಟ್ಟು ಕಷ್ಟ ಬಿದ್ದು ರೈಡಿಂಗೆಲ್ಲ ಮಾಡ್ತಾ ಇರ್ತಾನೋ ಅಥವಾ ಕಷ್ಟ ಬಿದ್ದು ಪ್ರಾಕ್ಟೀಸ್ ಎಲ್ಲ ತೊಗೊಳ್ತಾ ಇರ್ತಾನೋ, ಅದೇ ರೀತಿ ಶೋಕ್ದಾರ್ಗಳು, ಓಕೆನಾ. ಸೊ ಅಕ್ಕಿ ಸಾಕಿದ್ದೀವಿ ಅಂದಮೇಲೆ ಎಲ್ಲರಿಗೂ ಇದೊಂದು ಡ್ರೀಮ್ ಇರ್ತೈತೆ, ಒಂದು ಒಳ್ಳೆ ಟೈಮಿಂಗ್ಸ್ ಬಿಡಬೇಕು, ಅಕ್ಕಿನ ಆಡಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಓಡಾಡ್ತಾ ಇರ್ತಾರೆ, ಓಕೆನಾ. ಸೊ ಅದೇ ರೀತಿ ನಾವು ಕೂಡ ಓಡಾಡ್ತಾಯಿದ್ದೀವಿ. ಸೊ ಪಟಾಗಳು ಕಡ್ಡೆ ಕೂಡ ಹೊಡೆಯೋದೈತೆ. ಏನಿಲ್ಲ, ಈವ್ನಿಂಗ್ ರೊಟೀನ್ ತೋರಿಸ್ಕೊಡ್ತೀನಿ ಅಷ್ಟೇ, ಓಕೆನಾ ಇವತ್ತು. ಸೊ ಎಲ್ಲದಕ್ಕೂ ದೊಡ್ಡ ಮೇವು ಹಾಕಿದ್ದೀನಿ, ನೀವು ಎಲ್ಲ ಚೇಂಜ್ ಮಾಡಬೇಕು ಇವಾಗ ವಾಪಸ್ಸು. ಮತ್ತು ಇನ್ನೊಂದು ಕಸ ಜಾಸ್ತಿ ಐತೆ, ಇದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಫಸ್ಟ್ ನೀರು ಕೊಡಬೇಕು ಅಕ್ಕಿಗಳಿಗೆ, ನೀರು ತೋರಿಸ್ಬಿಟ್ಟು ಸಿಗ್ತೀನಿ, ವೆಯ್ಟ್ ಮಾಡಿ. ಓಕೆ, ತುಂಬ ಜನ ಕೇಳ್ತಾಯಿದ್ರಿ ಬ್ರೋ, ಅಕ್ಕಿಗಳಿಗೆ ರಾಗಿ ಹೊಡಿಬೇಕಾದ್ರೆ ಆಗಲಿ ನೀರು ಕುಡಿಸ್ಬೇಕಾಗಲಿ ಯಾವ ಥರ ನೀರು ಕುಡಿಸ್ಬೇಕು, ಚೆನ್ನಾಗಿ ಗ್ರೋತ್ ಬರಬೇಕಂದ್ರೆ ಏನು ಮಾಡಬೇಕು, ಎಕ್ಸ್ಟ್ರಾ ಅಡಿಷನ್ ಅಂತ ಕೇಳ್ತಾಯಿದ್ರಿ ತುಂಬ ಜನ. ಸೊ ಏನೂ ಇಲ್ಲ ನೋಡಿ, ಒಂದಷ್ಟು ನೀರು ಹತ್ಕೊಂಡಿದ್ದೀನಿ, 1-2 ಪಟ್ಟಾಗಷ್ಟೇ. ಸೊ ಇದು ಬಿಸಿನೀರು. ಸೊ ಅಷ್ಟಕ್ಕೆ ಒಂದು ಸ್ವಲ್ಪ ಬಿಸಿನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ಬಿಸಿ ನೀರು ಬರೋದು, ಯಾಕಂತಂದರೆ ಚಿಕ್ಕ ಚಿಕ್ಕ ಪಟಾಗಳಲ್ವಾ, ಉಗುರು ಬೆಚ್ಚಗೆ ನೀರು ಅಂತಾರಲ್ವ. ಸೊ ಅಷ್ಟು, ಓಕೆನಾ. ಒಂದು ಲೈಟಾಗಿ ಬಿಸಿಬೇಕಷ್ಟೇ, ಓಕೆನಾ. ಸೊ ಅಷ್ಟೈತೆ. ಸೊ ಅದಾದಮೇಲೆ ನೋಡಿ, ಇದೊಂದು A to Z ಒಂದೈತೆ, ಇದೊಂದು ಸಿರಪ್ ಐತೆ, ಇದೊಂದು ಸಿರಪ್ ಐತೆ, ಓಕೆನಾ. ಸೊ ಇದೊಂದು ಮತ್ತು ಲಿಫ್ಟ್ ಇಟ್ಟು, ಓಕೆನಾ. ಸೊ ಇದೆಲ್ಲ ಸ್ವಲ್ಪ ಒಂದು ಈಗ 2 ಪಟ್ಟಾಗಂದರೆ ಒಂದು ಇದರಲ್ಲಿ ಯಾವುದದು ಇಲ್ಲರ್ ಬರುತ್ತಲ್ವ. ಸೊ ಇದು A to Z ಬಂದ್ಬಿಟ್ಟು ನೀವು ಒಂದು ಅರ್ಧ ಕಪ್ ಹಾಕೊಬೋದು. ಸೊ ಇದೊಂದು 0.3 ml, ಓಕೆನಾ. 0.3 ml ಯಾವುದಿದು ಲಿಫ್ಟ್ ಇಟ್ಟು. ಮತ್ತು ಇದೆ 2 ಆಪ್ಷನ್, ಓಕೆನಾ. ಇದೆರಡರಲ್ಲಿ ಯಾವುದೊಂದು ಹಾಕೊಬೋದು, 2 ಕೂಡ ಫ್ರೂಟ್ಸಿಂದನೇ ಮಾಡಿರೋದು, ಓಕೆನಾ. ಸೊ ಇದನ್ನ ಮಿಕ್ಸ್ ಮಾಡಿಕೊಂಡು ಪಟ್ಟಾಗಳು ಕೊಡ್ದಾಗ ಏನಾಗುತ್ತೆ, ಹೆಲ್ತು ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕಾಯಿಲೆಗಳು ಬರೋಲ್ಲ ಜಾಸ್ತಿ. ಯಾಕಂತಂದರೆ ಇದರಲ್ಲೆಲ್ಲ ಸ್ವಲ್ಪ ಬೂಸ್ಟ್ ಇರುತ್ತೆ, ಪವರ್ ಇರುತ್ತೆ, ಓಕೆನಾ. ಸೊ ಫ್ರೂಟ್ಸ್ದಲ್ವಾ ಚೆನ್ನಾಗಿರುತ್ತೆ ಪವರು. ಸೊ ಅದರಿಂದ ಯಾವುದೇ ರೀತಿ ರೋಗ ಕೂಡ ನಿಮ್ಮ ಪಟ್ಟಾಗಳು ಬರೋಲ್ಲ ಅಂಥ ಟೈಮಿಂಗ್ಸಲ್ಲಿ. ಸೊ ಮಿಕ್ಸ್ ಮಾಡ್ಕೊಂಡು ಕುಡ್ಸೋಣ ಬನ್ನಿ.
ಗೈಸ್ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು 20 ml ಹೊಡೀರಿ ಇಂಥ ಪಟಾಗಳಿಗೆ. ನೀರು ಸ್ವಲ್ಪ ಜಾಸ್ತಿನೇ ಇರಲಿ ಬಿಡು ಓಕೆನಾ. ಬಾಡಿಲಿ ವಾಟರ್ ಕಂಟೆಂಟ್ ಜಾಸ್ತಿ ಇದ್ದರೆ ಒಳ್ಳೆಯದು. ಬಿಸಿ ಚೆಕ್ ಮಾಡ್ಕೊತಾ ಇದ್ದೀನಿ. ಸಾಕು ಇನ್ನು, ಯಾಕಂದರೆ ಇದು ನಿನ್ನೆ ತಂದಿದ್ದು ಪಟಾಗ್ಲು. ಸೊ ನೈಟು ಸ್ವಲ್ಪ ಮೇವಿದ್ದರಿಂದ ಹೊಡಿಯೋಕ್ಕೆ ಹೋಗಿಲ್ಲ, ಅದಕ್ಕೆ ಇವಾಗ ಲೈಟಾಗಿ ಫಿಟ್ ಮಾಡಿದ್ದೀನಿ. ಸಂಜೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಫಿಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಓಕೆನಾ. ಸೊ ಇದೊಂದು ಕೆಲಸ ಆಯಿತು ಇವಾಗ ಸದ್ಯಕ್ಕೆ. ಪ್ಲೇಸ್ಮೆಂಟೆಲ್ಲ ಆಯಿತು. ನೆಕ್ಸ್ಟು ಎಲ್ಲ ಎತ್ತಿಕೊಂಡು ಇದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋದು ಮನೆ ಪಟ್ಪಟ ಅಂತ. 2000 years later. ಗೈಸ್ ಈವ್ನಿಂಗ್ ರೊಟೀನ್ ಮುಗಿತಾ ಬಂತು. ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ ಕ್ಲೀನ್ ಆಯಿತು. ಸೊ ಇದೆಲ್ಲ ಅರೇಂಜ್ ಮಾಡಿಕೊಂಡೆ, ಮತ್ತು ಗೂಡೆಲ್ಲ ಗಲೀಜಾಗಿತ್ತಲ್ವ. ಸೊ ಗೂಡು ಎಲ್ಲ ಫುಲ್ಲು ಕ್ಲೀನ್ ಆಯ್ತು ಇವಾಗ. ಸೊ ಇವಾಗ ಒಂಥರ ನೆಮ್ಮದಿ ಸಿಕ್ದಂಗೆ ಆಯಿತು. ಯಾಕಂದರೆ ಗಲೀಜಾಗಿ ನೋಡೋಕೆ ಇಷ್ಟ ಆಗಲ್ಲ ಅಷ್ಟೊಂದು. ಸೊ ಅದರಿಂದ ಫುಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗೆಲ್ಲ ಕರೆಕ್ಟಾಗೈತೆ ಓಕೆನಾ. ಸೊ ಇದಕ್ಕೂ ಪೇಪರ್ ಹಾಕಿಲ್ಲ, ಸಿಂಗಲ್ ಗುಡ್ ಡೈಲಿ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂದ್ಬಿಟ್ಟು ಪೇಪರ್ ಹಾಕೋಕ್ಕೆ ಹೋಗಲಿಲ್ಲ. ಜೊತೆಗಳಿಗೆ ಮಾತ್ರ ಎಲ್ಲದಕ್ಕೂ ಪೇಪರ್ ಹಾಕಿದ್ದೀನಿ. ಸೊ ಇವಾಗ ಇನ್ನೇನು ಕೆಲಸ ಅಂತಂದರೆ ಅಕ್ಕಿಗಳಿಗೆ ನೀರು ತೋರಿಸ್ಬೇಕು, ಮತ್ತು ಪಟಾಗಳನ್ನ ಇಳಿಸ್ಕೊಬೇಕು. ಆಮೇಲೆ ಸಂಜೆ 6 ಗಂಟೆ ಮೇಲೆ ಊಟ ಕೊಡೋದು. ಸೊ ಅದಕ್ಕೂ ಎಲ್ಲದಕ್ಕೂ ರೆಡಿ ಆಗೈತೆ. ನೀರೆಲ್ಲ ಎತ್ತಿಕ್ಕಾಗೈತೆ. ಸೊ ಇದು ಮಿಕ್ಸ್ ಮಾಡಿರೋ ನೀರು, ಮತ್ತು ಕಡಲೆ ಎಲ್ಲ ಇಲ್ಲಿ ನೆನ್ಕೊಂಡೈತೆ. ಸೊ ಕಾಣೆಗಳೆಲ್ಲ ಇದ್ರೊಳಗಡೆ ಐತೆ. ಸೊ ಕಾಣೆಗಳೆಲ್ಲ ಆಚೆ ಇಕ್ಕೊಳ್ಳೋದು, ಇದ್ರ ಮೇಲೆ ಲೈನಾಗಿ ಜೋಡಿಸ್ಕೊಳ್ಳೋದು, ಎಲ್ಲದಕ್ಕೂ ಮೇವು ಹಾಕೋದು, ಇಕ್ಬಿಟ್ಟು ಅಷ್ಟು ಓಕೆನಾ. ಸೊ ಇದು ಗುರು ನಮ್ಮ ಈವ್ನಿಂಗ್ ರೋಟೀನು ಹಿಂಗಿರುತ್ತೆ. ಅಕ್ಕಿಗಳಿನ್ನ ಕಳ ಆಗ್ತಾನೆ ಇದ್ದಾವೆ. ಇನ್ನೂ ಬಿಸಿಲೈತೆ, ಅದಕ್ಕೋಸ್ಕರ ಬಿಟ್ಟಿದ್ದೀನಿ, ಇನ್ನೂ ಹಂಗೆ ಇರಲಿ. ಸೊ ನೋಡಿದ್ರಲ್ಲಪ್ಪ ನನ್ನ ಈವ್ನಿಂಗ್ ರೋಟೀನ್ ಇಷ್ಟಿರ್ತೈತೆ ಓಕೆನಾ. ಸೊ ಈ ರೋಟೀನ್ ಏನಿರುತ್ತೆ ಬೆಳಗ್ಗೆ ಮತ್ತು ಈವ್ನಿಂಗು ಡೈಲಿ ಇರಬೇಕು ಓಕೆನಾ. ಸೊ ಒಂದು ಅಕ್ಕಿನ ನಾವು ಸಕ್ಸಸ್ಫುಲ್ಲಾಗಿ ಬಿಡಬೇಕು ಅಂತಂದರೆ ಈ ರೋಟೀನ ನಾವು ಮೇಂಟೈನ್ ಮಾಡ್ಕೊಂಬಂದರೆ ಸಕ್ಸಸ್ಫುಲ್ ಅನ್ನೋಕ್ಕಿಂತ ಒಂದು ಡಿಸಿಪ್ಲಿನ್ ಇರುತ್ತೆ ಓಕೆನಾ. ಒಂದು ದಾವಡಿ ಅಂದರೆ ಒಂದು ಮೇಂಟೆನೆನ್ಸ್ ಇರಬೇಕಂತಾರಲ್ವ. ಸೊ ಆ ರೀತಿ ಒಂದು ಡಿಸಿಪ್ಲಿನ್ ಬರುತ್ತೆ ಇದನ್ನ ಕ್ಲೀನಾಗಿ ಮಾಡ್ಕೊಂಬಂದ್ರೆ ಓಕೆನಾ. ಸೊ ಇವಪ್ಪ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ. ಆದಷ್ಟು ಬೇಗ 47K ರೀಚ್ ಮಾಡ್ತೀವಿ. ಸೊ ಅದಾದಮೇಲೆ ಇನ್ನೂ ಒಂದು 3000 ಸಬ್ಸ್ಕ್ರೈಬರ್ಸ್ ಬೇಕು ನಮಗೆ 50Kಗೆ. ಸೊ ನೋಡೋಣ 48Kಗೆ Q&A ವಿಡಿಯೋ ಮಾಡ್ತೀನಿ. ಸೊ ನೋಡೋಣ 47K ಕಂಪ್ಲೀಟ್ ಆಗಲಿ. ನಮ್ಮ ಸಬ್ಸ್ಕ್ರೈಬರ್ಸ್ನೆಲ್ಲರೂ ವಾಪಸ್ ನಮ್ಮ ಚಾನಲಲ್ಲಿ ಒಂದು ಸಲ ತೋರಿಸೋಣ ಓಕೆನಾ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ. ಸೊ ಸದ್ಯಕ್ಕೆ ವಿಡಿಯೋ ನಿಲ್ಗಂಡು ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.